ಬಾಗೇಪಲ್ಲಿ ಪಟ್ಟಣದ ಶ್ರೀ ಗಂಗಮ್ಮ ದೇವಾಲಯದಿಂದ ರಾತ್ರಿ ಸುಮಾರು 10:20ರ ಸಮಯಕ್ಕೆ ಗರ್ಭಗುಡಿಯಿಂದ ಹೂವಿನ ಕರಗ ಹೊತ್ತ ಮೇಲೂರು ಧರ್ಮೇಂದ್ರ ಹೊರಬರುತ್ತಿದ್ದಂತೆ ಗೋವಿಂದ ನಾಮಸ್ಮರಣೆಯೊಂದಿಗೆ ಬರಮಾಡಿಕೊಂಡರು. ತಮಟೆ ನಾದಕ್ಕೆ ತಕ್ಕಂತೆ ಕರಗದ ನೃತ್ಯ ಕಂಡು ಸಾರ್ವಜನಿಕರು ಶಿಳ್ಳೆ ಚಪ್ಪಾಳೆಯೊಂದಿಗೆ ಸಂಭ್ರಮಿಸಿದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕರಗ ಸಾಗುತ್ತಿದ್ದಂತೆ ಮನೆ ಮನೆಗಳಲ್ಲಿ ಕರಗಕ್ಕೆ ಮಡಿಲು ತುಂಬಿ ದೇವಿಯನ್ನು ಬರಮಾಡಿಕೊಂಡರು. ತಾಲೂಕು ಕಚೇರಿ ಮುಂಭಾಗ ಬಾಲಕಿಯರ ಸಂಕೀರ್ಣ ಆವರಣ, ಗೂಳೂರು ಸರ್ಕಲ್ ಬಳಿ ಕರಗವು ಅದ್ಭುತವಾದ ನೃತ್ಯ ಪ್ರದರ್ಶನ ನೀಡಿತು. ಸಹಸ್ರಾರು ಮಂದಿ ಭಕ್ತರು ಕರಗದ ಉತ್ಸವವನ್ನು ಕಂಡು ಸಂಭ್ರಮಿಸಿದರು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಕರಗ ಮಹೋತ್ಸವ ಪ್ರಯುಕ್ತ ಪಟ್ಟಣದ ಬೈಲಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದರು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಗೇಪಲ್ಲಿ ಗ್ರಾಮದ ಗ್ರಾಮ ದೇವತೆಯಾದಂತಹ ಗಂಗಮ್ಮ ದೇವಿಯ ಒಂದು ಕರಗ ಮಹೋತ್ಸವದಲ್ಲಿ ವಿಶೇಷವಾಗಿ ಕಳೆದ ಒಂದು 40-50 ವರ್ಷಗಳ ಇತಿಹಾಸವುಳ್ಳ ಕರಗ ಮಹೋತ್ಸವ ವಿಜೃಂಭಣೆಯಿಂದ ಲಕ್ಷಾಂತರ ಜನ ಈ ಭಾಗದಲ್ಲಿ ಸೇರುವಂಥ 1 ಲಕ್ಷಕ್ಕಿಂತ ಹೆಚ್ಚು ಭಕ್ತಾದಿಗಳು ಸೇರಿ ಈ ಒಂದು ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಸಹ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು, ನಮ್ಮೆಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಇದು ವಿಶೇಷವಾಗಿ ಮೊಟ್ಟೆ ಇಡ್ಲಿ ಮತ್ತು ಅನ್ನದಾನವನ್ನು ಏರ್ಪಾಡು ಮಾಡಿದ್ದೀವಿ. ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಸಾವಧಾನವಾಗಿ ಸಂಜೆ ಒಂದು 7 ಗಂಟೆಯಿಂದ ಸ್ಟಾರ್ಟ್ ಆಗಿ ರಾತ್ರಿ 1 ಗಂಟೆವರೆಗೂ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಯಾಕಂದರೆ ಹಳ್ಳಿಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ವಿಶೇಷವಾಗಿ ಹೊಟ್ಟೆ ತುಂಬ ಎಲ್ಲ ನೆಮ್ಮದಿಯಾಗಿ ಆ ಕರಗ ಮಹೋತ್ಸವವನ್ನು ತುಂಬಿಸಿಕೊಂಡು ಎಲ್ಲ ಸಂಪೂರ್ಣವಾಗಿ ನೋಡಲಿ ಅಂತ ಭಕ್ತಾದಿಗಳಿಗೆ ಒಂದು ವಿಶೇಷವಾದ ಅನ್ನದಾನವನ್ನು ಮಾಡ್ತಾ ಇದ್ದೀವಿ. ಕರಗ ಮಹೋತ್ಸವದ ಪ್ರಯುಕ್ತ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು, ಜೆಎಂಎಫ್ಸಿ ನ್ಯಾಯಾಧೀಶರಾದ ರಂಗಸ್ವಾಮಿ, ಕರ್ನಾಟಕ ರಾಜ್ಯ ಜೆಡಿಎಸ್ ಯುವ ಬ್ರಿಗೇಡ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮುದ್ದಲಪಲ್ಲಿ ರಾಜಾರೆಡ್ಡಿ ಶ್ರೀ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಗಂಗಮ್ಮ ದೇವಾಲಯ ಟ್ರಸ್ಟ್ನ ಸದಸ್ಯರಾದ ಎಜಿ ಸುಧಾಕರ್, ಬಿಆರ್ ನರಸಿಂಹನಾಯ್ಡು, ಮೇಸ್ತ್ರಿ ವೆಂಕಟೇಶ್, ಸೂರಿ, ಮರಿಯಪ್ಪ ಮತ್ತಿತರರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.